ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಒಂದು ಮಂತ್ರಗಳ ಉಗಮ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಅದರ ಅಳಿವು ಆಗಿರ್ಬೋದು, ಇಲ್ಲಿಯ ತನಕ ಸಹಸ್ರಾರು ವರ್ಷಗಳಿಂದ ಹಲವಾರು ಋಷಿಮುನಿಗಳು ನಮಗೆ ಕೊಟ್ಟಿದ್ದಾರೆ. ಆ ಋಷಿಮುನಿಗಳ ಹೆಸರನ್ನೆಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲೇ ಹೇಳಿದ್ದೀನಿ. ಹಾಗೇನೇ ಇವತ್ತು ಮಂತ್ರ ಅಂದರೆ ಏನು ಅಂತ ಹೇಳ್ಬಿಟ್ಟು, ಯಾಕಂದರೆ ಮಂತ್ರವೆಂಬುದು ಒಂದು ಶಾಸ್ತ್ರ ಆಗಿದೆ. ಮಾನವನ ಒಂದು ಹುಟ್ಟಿನೊಂದಿಗೆ ಇಂತಹ ಒಂದು ಮಂತ್ರವಿದ್ಯೆಯು ಆರಂಭವಾಗಿದೆ. ಈ ವಿಷಯದ ಬಗ್ಗೆ ದೇಶ ಆಗಿರ್ಬೋದು, ಕಾಲ ಆಗಿರ್ಬೋದು, ಒಂದು ಹಲವಾರು ರೀತಿಯಲ್ಲಿ ಶಾಸ್ತ್ರಗಳ ಒಂದು ರಚನೆ ಆಗಿದೆ. ಹಾಗೆ ಹಲವಾರು ಜನ ಇದನ್ನು ಟೀಕೆ ಸಮೇತ ಮಾಡಿದ್ದಾರೆ. ಈ ಟೀಕಾಕಾರರಿಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇದೆ ಹೇಳಿ ಅವ್ರಿಗೆ? ಯಾವುದೇ ಮಂತ್ರವನ್ನು ಅಥವಾ ನಾವು ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತ ಹೇಳ್ತೀನಿ ನಾನು. ನೀವು ಅದನ್ನು ಮಾಡಿದಾಗಲೇ ತಾನೇ ನಿಮಗೆ ಅದರ ಅರಿವು ಗೊತ್ತಾಗುವಂಥದ್ದು ಅಂತ. ಹಾಗಾಗಿ ಎಷ್ಟೋ ಜನ ನೀವು ನೋಡ್ಬೋದು, ಹೊರ ದೇಶದವರು ಅಥವಾ ಪಾಶ್ಚಾತ್ಯರು ಬಂದು ನಮ್ಮಲ್ಲಿ ಯೋಗ, ಜ್ಯೋತಿಷ್ಯ, ಯಂತ್ರಗಳ ಇದು ಮಂತ್ರಗಳು ಇವೆಲ್ಲವನ್ನು ಕಲಿತು ಹೋಗ್ತಾ ಇದ್ದಾರೆ. ಆದರೆ ನಾವು ಅದನ್ನು ತಾತ್ಸಾರ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮಂತ್ರ ಅಂತ ಹೇಳಿದರೆ ಇಷ್ಟೇನೇ, ಸರಳವಾಗಿ ಹೇಳ್ತೀನಿ. ಮಂತ್ರ ಅಂತಂದರೆ ದೇವರನ್ನು ನಾವು ಸ್ಮರಿಸುವುದು ಅಥವಾ ಕರೆಯುವುದು ಅಥವಾ ವಾರ್ತಾಲಾಪ ಮಾಡೋದು ಅಥವಾ ಪ್ರಾರ್ಥಿಸೋದು ಅಥವಾ ಸ್ತುತಿಸುವುದು ಅಂತ ಹೇಳ್ಬಿಟ್ಟು. ಯಾಕಂದರೆ ನಮಗೆ ಯಾವ ಕಷ್ಟದಲ್ಲಿ, ಯಾವ ಸಂದರ್ಭದಲ್ಲಿ ನಮಗೆ ಯಾವ ಮಂತ್ರಗಳನ್ನು ಬೇಕು ನಾವು ಅದನ್ನು ಹೇಳ್ತೀವಿ. ಅದಕ್ಕೆ ನಾವು ನಮಗೆ ಏನು ಬೇಕು ಅದನ್ನು ನಾವು ಪುನಃ ಪುನಃ ಕೇಳೋದಕ್ಕೆ ಮಂತ್ರಗಳ ಮುಖಾಂತರವೇ ಅದರದ ಒಂದು ಸಾತ್ವಿಕವಾದಂತಹ ಉದ್ದೇಶ ಇದೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಎಷ್ಟೋ ಜನಕ್ಕೆ ಮಂತ್ರ ಅಂದ್ರೇ ಗೊತ್ತಿರಲ್ಲ. ಅಯ್ಯೋ ಮಂತ್ರ ಹೇಳ್ಬೇಕಂತೆ ಅಂತ ಹೇಳ್ತಾರೆ. ಹಾಗಾಗಿ ಮಂತ್ರ ಅನ್ನೋದು ನಾವು ದೇವರಿಗೆ ಕನೆಕ್ಟ್ ಆಗುವಂಥದ್ದು. ಈಗ ನಾವು ಹೇಗೆ ಯಾರೋ ಬಂದಾಗ ನೀವು ನಮ್ಮ ಜೊತೆ ಹೇಗೆ ಒಂದು ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ತೀರೋ, ಅದೇ ರೀತಿ ಕೆಲವೆಲ್ಲ ಒಂದು ಮಂತ್ರದ ಮುಖಾಂತರ ನಮಗೂ ಮತ್ತು ಆ ಭಗವಂತನಿಗೆ ಇರುವಂತಹ ಒಂದು ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ಯಾವಾಗ ನಾವು ಕೆಲವೆಲ್ಲ ಮಂತ್ರಗಳನ್ನು ನಾವು ಪಠನೆ ಮಾಡ್ತಾ ಹೋಗ್ತೀವಿ, ಆಗ ಆ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಎಂತಹ ಕಷ್ಟಕರವಾದಂಥ ಸಮಸ್ಯೆ ಇದ್ರೂ ಅವನು ಸುಖಮಯವಾದಂಥ ಜೀವನಕ್ಕೆ ಬರ್ತಾನೆ. ಹಾಗೆ ವ್ಯಕ್ತಿಗಳು ಏನಾದರೂ ಅವರಿಗೆ ಶತ್ರು ಬಾಧೆಗಳಾಗಿರೋದು ಅಥವಾ ವ್ಯಕ್ತಿಗಳೇನಾದರೂ ಅವರನ್ನು ನಾಶ ಮಾಡ್ತಾ ಇದ್ದರೆ ಅಥವಾ ಅವರ ಆತ್ಮದ ಸ್ಥೈರ್ಯವನ್ನು ಕುಂದಿಸ್ತಾ ಇದ್ರೆ, ಅವರಿಗೆ ಅನ್ಯತಾ ಶಿಕ್ಷೆಯನ್ನು ಕೊಡ್ತಾ ಇದ್ರೆ ಸಮೇತ ನಾವು ಮಂತ್ರಗಳ ಮುಖಾಂತರ ಖಂಡಿತವಾಗ್ಲೂ ನಾವು ಪರಿಹಾರಗಳನ್ನು ನಾವು ಮಾಡ್ಕೋಬೋದು. ಇದನ್ನು ನಾನು ಹೇಳಿದೆ, ನಾವು ಭಗವಂತನಲ್ಲಿ ಸ್ತುತಿಸುವುದು ಅಥವಾ ಪದೇ ಪದೇ ಕೇಳುವಂಥದ್ದು ಅಂತ. ಹಾಗಾಗಿ ನಾವು ಮಂತ್ರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಅದನ್ನು ಪ್ರೀತಿಯಿಂದ ಅನುಷ್ಠಾನ ಅನ್ನೋಕ್ಕಿಂತ, ಸಾರ್ವಜನಿಕವಾಗಿ ಅನುಷ್ಠಾನಕ್ಕಿಂತ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಹೇಗೆ ನಾವು ಮಾಡ್ತೀವೋ ಖಂಡಿತವಾಗ್ಲೂ ಅಂತಹ ಸಂದರ್ಭದಲ್ಲಿ ನಮಗೆ ನಾವು ಹೇಳುವಂತಹ ಮಂತ್ರಗಳು ಖಂಡಿತವಾಗ್ಲೂ ನಮಗೆ ನಮ್ಮ ಹಲವಾರು ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗಾಗಿ ಯಾವಾಗ ನಮಗೆ ಮಂತ್ರಗಳ ಪಠನೆಯನ್ನು ಮಾಡ್ತೀವಿ, ನಮಗೆ ಮಂತ್ರಗಳ ಶಕ್ತಿಯಿಂದ ನಮ್ಮ ಜೀವನದಲ್ಲಿ ಉಲ್ಲಾಸ ಭರಿತ ಹೋಗುತ್ತೆ. ಯಾಕಂದರೆ ಯಾವಾಗ ನಾವು ಮಂತ್ರಗಳ ಪಠನೆಯನ್ನು ಮಾಡೋಕ್ಕೆ ಶುರುವಾದಂತಹ ಸಂದರ್ಭದಲ್ಲಿ ನಮಗೆ ವೈಜ್ಞಾನಿಕವಾಗಿಯೂ ನಿಮಗೆ ದೃಢಪಟ್ಟಿದೆ. ಯಾಕಂದರೆ ನಮ್ಮ ನರ ನಾಡಿಗಳು ಏನಂತ ಇದೆ, ಅದರಲ್ಲಿ ತರಂಗಾಂತರದ ಮುಖಾಂತರ ಅದು ನಮ್ಮ ದೇಹದಲ್ಲಿ ಆವರಿಸಿ ಸಕಾರಾತ್ಮಕವಾದಂತಹ ಯೋಚನೆಯನ್ನು, ಸಕಾರಾತ್ಮಕವಾದಂತಹ ಶಕ್ತಿಗಳನ್ನೇ ಕೊಡುತ್ತೆ. ಹಾಗಾಗಿ ನಾವು ಮಂತ್ರ ಪಠನೆಯಿಂದ ನಾವು ಶುಭವನ್ನೇ ಕಾಣ್ಬೋದು ಅಂತ. ಯಾವಾಗ ನಮಗೆ ಮಂತ್ರ ಪಠನೆಯನ್ನು ಮಾಡಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದರಿಂದ ಮಂತ್ರದ ಶಕ್ತಿ ಕುಂದಲ್ಲ. ಯಾವಾಗ ನೀವು ನಿಮ್ಮ ಸಮಸ್ಯೆಗಳು ಇದ್ದಾಗ ಇದೆಲ್ಲವನ್ನು ಮಾಡ್ಕೊಳ್ಳದೆ ಬಿಟ್ಟಾಗ ನಿಮಗೆ ನಿಮ್ಮ ಶಕ್ತಿ ಕುಂದುತ್ತೆ, ನೀವು ಕ್ರಿಯಾಹೀನರಾಗ್ತೀರಿ, ಕ್ರಿಯಾಶೀಲರಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯಾವುದೋ ವಿಚಾರಕ್ಕೆ, ಕ್ಷುಲ್ಲಕ ಕಾರಣಕ್ಕೆ ಸರಿಯಾಗಿ ಅದನ್ನು ಯೋಚನೆನೇ ಮಾಡದೆ ನಾವು ಸಮಯವನ್ನು ಹಾಳು ಮಾಡ್ಕೋತೀವಿ. ಹಾಗಾಗಿ ಯಾವಾಗ ನಮಗೆ ಆಯಾ ಸಂದರ್ಭಕ್ಕೆ, ಆಯಾ ಸಮಯಕ್ಕೆ ತಕ್ಕಂತೆ ನಮಗೆ ಒಂದು ಮಂತ್ರಗಳಾಗಿರ್ಬೋದು ಅಥವಾ ಒಂದು ಸ್ತೋತ್ರಗಳನ್ನು ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನು ಪಠನೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.